ರಾಜ್ ಮ್ಯೂಸಿಕ್ ಪ್ರೆಸೆಂಟ್ಸ್ ದಸರಾ ಬೊಂಬೆಗಳ ಸ್ಪರ್ಧೆ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಬಗಲ್ಗುಂಟೆಯ MEI ಲೇಔಟ್ ಅಲ್ಲಿ ಇರತಕ್ಕಂತಹ ವಾಣಿ ಶ್ರೀವತ್ಸ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಅವರು ಬೊಂಬೆಗಳನ್ನ ಹೇಗೆ ಕೂರಿಸಿದ್ದಾರೆ ನೋಡುವಂತಹ ಸಮಯ. ನಾನು ಆಕ್ಚುಲಿ ಬಹಳ ಕ್ಯೂರಿಯಸ್ ಆಗಿದ್ದೀನಿ. ಏನಂತಂದ್ರೆ, ಎಷ್ಟು ವರ್ಷ ಹಳೆ ಬೊಂಬೆ ಅವ್ರ ಹತ್ರ ಇದೆ, ಈ ವರ್ಷ ಅವ್ರು ಯಾವ ಹೊಸ ಬೊಂಬೆನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ, ಅಂಡ್ ಏನೆಲ್ಲ ಹೊಸ ಥೀಮ್ ಅನ್ನ ಅವ್ರು ಅನ್ಕೊಂಡಿದ್ದಾರೆ, ಯಾವ ಒಂದು ಹೊಸ ವಿಷಯನ ಅವ್ರು ಬೊಂಬೆಗಳ ಮುಖಾಂತರ ಹೇಳಕ್ ಹೊರಟಿದ್ದಾರೆ. ಸೊ ಖಂಡಿತವಾಗ್ಲೂ ಆ ಒಂದು ಕ್ಯೂರಿಯಾಸಿಟಿ ನನ್ನಲ್ಲಿದೆ, ನಿಮ್ಮಲ್ಲೂ ಕೂಡ ಇದೆ ಅಂತ ನನಗೆ ಗೊತ್ತು. ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ಫ್ರೆಂಡ್ಸ್, ಈಗ ನಮ್ಮೊಂದಿಗೆ ವಾಣಿ ಶ್ರೀವತ್ಸ ಹಾಗೂ ಅವ್ರ ಫ್ಯಾಮಿಲಿ ಇದ್ದಾರೆ. ವಾಣಿ ಶ್ರೀವತ್ಸ ಅವರ ಹಸ್ಬೆಂಡ್ ಶ್ರೀವತ್ಸ ಹಾಗೂ ಮಗಳು ಕೀರ್ತನ. ಸೊ ಹೇಗಿದ್ದೀರಾ ವಾಣಿ ಅವರೇ? ಸಖತ್ತಾಗಿದ್ದೀನಿ. ಸೊ ವಾಣಿ ಅವರೇ, ಹೇಳಿ, ಎಷ್ಟು ವರ್ಷದಿಂದ ನೀವು ಬೊಂಬೆಗಳನ್ನ ಕೂರಿಸ್ತಾ ಇದ್ದೀರಾ? 17 ವರ್ಷದಿಂದ. ವಾಣಿ ಅವರೇ, ಪ್ಲೀಸ್ ಬೊಂಬೆಗಳ ಪರಿಚಯ. ಈ ಸಲ ನೀವು ಏನ್ ಥೀಮ್ ಅನ್ಕೊಂಡಿದ್ದೀರಾ? ಲಾಸ್ಟ್ ಇಯರ್ ನಾನು ತೃಪ್ತಿ ಮಾಡಿದ್ದೆ, ಕಂಪ್ಲೀಟ್ ತೃಪ್ತಿ ತರನೇ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಈ ಸಲ ನಾನು ಮೈಸೂರು ಮಾಡೋಣ ಅನ್ಬಿಟ್ಟು, ಬಿಕಾಸ್ ಐ ಆಮ್ ಫ್ರಮ್ ಮೈಸೂರು, ನಾನು ಮೈಸೂರಿಂದ ಬಂದವಳು. ಸೊ ಮೈಸೂರು ಥೀಮ್ ತಗೊಂಡು ಮೈಸೂರನ್ನೇ ಕಂಪ್ಲೀಟ್ ಆಗಿ ಮಾಡೋಣ ಅಂತ ಮಾಡಿದ್ದು. ಮೇನ್ ಆಗಿ ಅಲ್ಲಿ ಬರ್ತಾ ಚಾಮುಂಡಿ ಬೆಟ್ಟ ತಗೊಂಡೆ. ಚಾಮುಂಡಿ ಬೆಟ್ಟದಿಂದ ಡೌನ್ ಬರ್ತಾನೆ ಝೂ ಇದೆ ನಮ್ಗೆ. ಝೂ, ಆ ಝೂನ ನಾನು ಕ್ರಿಯೇಟ್ ಮಾಡಿದೆ. ಅಲ್ಲಿಂದ ಬರ್ತಾ ಅರಮನೆ ಸಿಗತ್ತೆ. ಈ ದಸರಾ ಟೈಮ್ ಅಲ್ಲಿ ನಮ್ಮ ಅರಮನೆ ಹತ್ರ ಎಲ್ಲ ಯಾವಾಗ್ಲೂ ಸಂಗೀತ ಕಚೇರಿ, ವಿವಿಧ ಪ್ರೋಗ್ರಾಮ್ಸ್ ಎಲ್ಲ ನಡೆಯತ್ತೆ. ಸೊ ನಾನು ಸಂಗೀತ ಕಚೇರಿ ಮೇನ್ ಆಗಿ ಇದ್ ಮಾಡ್ಕೊಂಡು ಸಂಗೀತ ಕಚೇರಿ ಮಾಡಿ, ಆಮೇಲೆ ಅರಮನೆಯಿಂದ ದರ್ಬಾರ್ ತೋರಿಸ್ಬೇಕು ಅಂತ ಇದ್ದೆ. ಅದಾಗದೇ ಇರೋ ಕಾರಣದಿಂದ ಪ್ರೊಸೆಷನ್, ಅಂಬಾರಿ ಪ್ರೊಸೆಷನ್ ಎಲ್ಲ ಮಾಡಿ ತೋರಿಸ್ಕೊಂಡಿದ್ದು. ಅಲ್ಲಿಂದ ಒಂದು 15 to 20 ಕಿಲೋಮೀಟರ್ಸ್ ಅಷ್ಟೇನೆ KRS. ಸೊ KRS ಥೀಮ್ ಹ್ಯಾಂಡ್ ಪೇಂಟ್ ಮಾಡಿದಿರಾ? ಇಲ್ಲಿ ನಾನು ಗಿರಿಜಾ ಕಲ್ಯಾಣ ತಗೊಂಡಿದ್ದೀನಿ. ಇಲ್ಲಿ ಶ್ರೀನಿವಾಸ ನಾರಾಯಣ ಬಂದು ದಾರೆ ಹೇಳ್ಕೊಡೋ ಹಾಗೆ. ಆಮೇಲೆ ದಶಾವತಾರ. ಸರಿ, ನೆಕ್ಸ್ಟ್ ಅಲ್ಲಿ ರಾಮಕೂಟ ತಗೊಂಡಿದ್ದೀನಿ. ಆ ರಾಮಕೂಟದ ಹತ್ರ ಫಸ್ಟ್ ರಾಮಂದು ಫೋಟೋದು ಬಂದಿದೆ. ಅಲ್ಲಿ ಏನಂದ್ರೆ ಸೀತೆ ಮತ್ತೆ ರಾಮ ಅವರೆಲ್ಲ ಆಶ್ರಮದಲ್ಲಿ ಇದ್ದಿದ್ದು, ಅವ್ರ ಕಾಡಿನ ವನವಾಸ, 14 ವರ್ಷದ ವನವಾಸದ್ದು, ಹಾಗೂ ಅವ್ರನ್ನ ಲಂಕೆಗೆ ರಾವಣ ಕರ್ಕೊಂಡು ಹೋದಾಗ ಸೇತುವೆ ಮಾಡ್ತಾರಲ್ವಾ ಲಂಕೆಗೆ ಹೋಗ್ಬೇಕಾದ್ರೆ, ಆ ರಾಮ್ ಸೇತುವೆದು ಇದು ಮಾಡಿದೀನಿ. ನೆಕ್ಸ್ಟ್ ಪಟ್ಟದ ರಾಣಿ ರಾಜ. ಪಟ್ಟದ ರಾಣಿ ರಾಜ ಎಷ್ಟು ವರ್ಷ ಹಳೆ ಬೊಂಬೆ ಅದು? ಸುಮಾರು ನಮ್ಮ ಅಜ್ಜಿಗೆ ಅವರ ಅಜ್ಜಿ ಕೊಟ್ಟಿರೋದು, ತುಂಬಾ ಹಳೇದದು. ಆಮೇಲೆ ಅಷ್ಟಲಕ್ಷ್ಮಿ, ಇದು ನಮ್ಮ ರೈತರದ್ದು ಕಷ್ಟ ಪಡ್ತಾ ಇದ್ದಾರೆ ಇವಾಗ ನೀರಿಲ್ಲ ಅನ್ಬಿಟ್ಟು. ಸೊ ಹಾಗಾಗಿ ಅದೊಂದು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಕೃಷ್ಣನ್ ಲೀಲೆಗಳು ನೆಕ್ಸ್ಟ್ ಲೈನ್ ಅಲ್ಲಿ, ಅಂದ್ರೆ ಕೃಷ್ಣ ಭಾಗವತ ಹೇಳ್ತಾ ಇರೋದು ಕೃಷ್ಣಂದು ಇದೆಲ್ಲ. ಅದಾದ ಮತ್ತೆ ಜಲಕ್ರಿಯೆ ಆಗ ಮತ್ತೆ ಆಂಡಾಳ್ದು ಇದು ಬರುತ್ತೆ, ಸ್ಟೋರಿ ಬರುತ್ತೆ. ಆ ಸ್ಟೋರಿ ಏನಂದ್ರೆ, ಕೃಷ್ಣನ್ಗೆ ಪ್ರಿಯವಾದ ಆಂಡಾಳು, ಅವಳಿಗೆ ಚಿಕ್ಕ ವಯಸ್ಸಿಂದನೂ ಹೂವ ಕಟ್ಟಿ ಅವಳೇ ಹಾರ ಹಾಕೋ. ಆಂಡಾಳ್ ತಂದೆ ಬಂದು ಪುರೋಹಿತರು, ಅವರು ಕೃಷ್ಣನ್ ದೇವಸ್ಥಾನಕ್ಕೆ ಪುರೋಹಿತರಾಗಿದ್ರು. ಈ ಆಂಡಾಳ್ಗೆ ಹೂವ ತಂದಿಡ್ತಾ ಇದ್ರು. ಅವಳು ಕಟ್ಬಿಟ್ಟು ಅವಳು ಹಾಕೊಂಡು ಕಣ್ಣಾಡಿಲಿ ನೋಡ್ಕೋತಾ ಇದ್ಲು. ಅವಳು ಕಣ್ಣಾಡಿಲಿ ನೋಡ್ಕೊಂಡು ದಿನ ಹಾಕೊಂಡಿರೋ ಹೂವನ್ನ ಕೃಷ್ಣಂಗೆ ಹಾರ ಹಾಕಿ ಹಾಕ್ತಾ ಇದ್ರು. ಕೃಷ್ಣ ಅವಾಗ ತುಂಬಾ ಹೊಳಪಲ್ಲಿ ಇರ್ತಾ ಇದ್ದ, ಚೆನ್ನಾಗ್ ಕಾಣ್ತಾ ಇತ್ತು. ಒಂದಿನ ಅವ್ರ ತಂದೆ ಇದನ್ನ ನೋಡ್ಬಿಟ್ಟು ಹಾರ ಹಾಕೊಳ್ಳೋದು ಬೇಡ, ಯಾಕೆ ಅಂತ ಬೈದ್ಬಿಟ್ಟು ಬೇರೆ ಹೂವ ತಂದು ಹಾಕಿದ್ರು. ಆ ಕೃಷ್ಣನ್ಗೆ ಬೇರೆ ಹೂವ ಹಾಕಿದಾಗ 1 ನಿಮಿಷನೂ ಅದು ಇರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ, ಬಾಡೋಯ್ತು. ಅವಾಗ ಅವರು ಕನ್ಸಲ್ಲಿ ಬಂದು ಹೇಳಿದ್ರು, ಈ ತರ ನಿನ್ ಮಗಳ ಹಾಕೊಂಡಿರೋ ಹಾರನೇ ನಂಗೆ ಹಾಕ್ಬೇಕು, ಯಾಕಂದ್ರೆ ಅವಳು ನನ್ನ ಭಕ್ತಿಯಿಂದ ಬಂದಿರೋಳು, ನನ್ನ ಹೆಂಡತಿ ರೂಪದಲ್ಲೇ ಅವಳು. ಕೃಷ್ಣನ ಯಾರ್ಯಾರು ಸಖೀರಿರ್ತಾರೋ, ಯಾರ್ಯಾರು ಭಕ್ತರು, ಅವರೆಲ್ಲ ಅವ್ರ ಇದು. ಬಹಳ ಚೆನ್ನಾಗಿ ಗೊಂಬೆಗಳನ್ನ ಕೂರಿಸಿದಿರಾ. ಸೊ ಕೀರ್ತನ, ನಿಮ್ಗೆ ಏನಾದ್ರು ಒಂದು ಹೊಸ ಕಾನ್ಸೆಪ್ಟ್ ಏನಾದ್ರು ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸ್ತಾ?
ಮಾಡರ್ನ್ ಏಜ್ ಏನಾದರೂ ಹೇಗೆ ಈಗ ಪೊಲ್ಯೂಷನ್ ಆಗ್ತದೆ ಅದನ್ನ ಹೇಗೆ ಸ್ಟಾಪ್ ಮಾಡೋದು? ಖಂಡಿತವಾಗ್ಲು ನೀವು ಅದನ್ನ ಮಾಡ್ಬೇಕು ಅಂತಿದ್ರೆ, ಬಟ್ ನಿಮ್ಮ ಅಮ್ಮ ಜಾಗನೇ ಕೊಟ್ಟಿಲ್ಲ. ಇರೋ ಬರೋ ಜಾಗ ಎಲ್ಲ ಅವರೇ ಆವರ್ಸ್ಕೊಂಡ್ಬಿಟ್ರು ಪಾಪ, ನೀವು ಎಲ್ಲಿಂದ ಇಡ್ತೀರಾ ಹೇಳಿ. ಸೊ ಇನ್ನೊಂದೇನೋ ಹೇಳ್ತಿದ್ರಿ. ಹಳೇದು ಈಗ ಆ ತರದೆಲ್ಲ ಸಿಗಲ್ಲ ನಮ್ಗೆ. ಬ್ರಾಸ್ ಐಟಮ್ಸ್, ಏಳಿಗೆ ಮಣಿ ಆಗ್ಲಿ, ಒಂದು ಚೊಂಬೆ ಆಗ್ಲಿ, ರೇಲ್ ಚೊಂಬು ಅಂತ ಹೇಳ್ತಾ ಇದ್ರು, ಆ ತರದ ಐಟಮ್ಸ್ ಯಾವ್ದು ಸಿಗಲ್ಲ. ಬ್ರಾಸ್ ಐಟಮ್ಸ್ ಅಲ್ಲಿ ಇಟ್ಟಿದ್ದೀನಿ ಅದು. ಆಮೇಲೆ ಇಲ್ಲಿ ಆಂಡಾಳು, ಈ ವಿಷಯಲ್ಲಿ ನಾರಾಯಣ ಲಕ್ಷ್ಮೀ ಪಾದ ಹತ್ರ ಕೂತಿರ್ತಾರೆ. ಇಲ್ಲಿ ಆಂಡಾಳು ಲಕ್ಷ್ಮಿ ತೊಡೆ ಮೇಲೆ, ನಾರಾಯಣ ಆಂಡಾಳ್ ತೊಡೆ ಮೇಲೆ ಮಲಗಿದ್ದಾರೆ. ಇದು ಒಂದು ಸ್ಪೆಷಲ್ ಆಗಿ ಇದಾಗಿರೋದು. ಪ್ಲಸ್ ಅಕ್ಕಪಕ್ಕದಲ್ಲೆಲ್ಲ ಆಳ್ವಾರ್ ಅಂತಾರೆ, ಅಂದ್ರೆ ಗುರುಗಳು ಶ್ಲೋಕ ಹೇಳ್ತಾ ಇರೋದು ಅವ್ರಿಗೆ. ಫ್ಯಾಂಟಾಸ್ಟಿಕ್. ಸೊ ನಮ್ಮ ಒಂದು ಕಲ್ಚರ್, ನಮ್ಮ ಒಂದು ಹಿಸ್ಟ್ರಿನ ಬಹಳ ಚೆನ್ನಾಗಿ ಬೊಂಬೆಗಳ ಮುಖಾಂತರ ನೀವು ರೀಕ್ರಿಯೇಟ್ ಮಾಡಿದ್ದೀರಾ. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ವಾಣಿ ಅವರೇ, ನಿಮ್ ಫ್ಯಾಮಿಲಿನ ಮೀಟ್ ಮಾಡಿ ಹಾಗೆ ನೀವು ಬೊಂಬೆ ಕೂರಿಸೋದನ್ನ ನೋಡಿ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಈಗ ಕೀರ್ತನ್ ನಿಮ್ ಫ್ರೆಂಡ್ ಬಂದು ಸೇರಿದ್ದಾರೆ. ನಿಮ್ಮ ಹೆಸರು? ಪ್ರೇರಣಾ. ಹೇಗಿದ್ದೀರಾ? ಓಕೆ. ಸೊ ಬೊಂಬೆ ಕೂರಿಸಿರೋದು ನಿಮ್ ಫ್ರೆಂಡ್ ಮನೇಲಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಮ್ಮನೇಲಿ ಕೂರಿಸ್ಬೇಕು ಅಂತ ಆಸೆ ಆಗುತ್ತೆ, ಬಟ್ ಯಾಕಂದ್ರೆ ನಾವು ಮೊದ್ಲಿಂದ ಮಾಡ್ಕೊಂಡಿದ್ವಲ್ಲ. ಓಕೆ, ಅದಕ್ಕೋಸ್ಕರ ನೀವು ನಿಮ್ ಫ್ರೆಂಡ್ ಅನ್ನ ಎಷ್ಟಾಗುತ್ತೋ ಅಷ್ಟು ಈ ಒಂದು ಹಬ್ಬಕ್ಕೆ ಸಪೋರ್ಟ್ ಮಾಡ್ತೀರಾ. ಓಕೆ, ಗುಡ್ ಗುಡ್ ಫ್ರೆಂಡ್. ಸೊ ನಮ್ಮ ರಾಜಮುಸಿ ಕಡೆಯಿಂದ ನಿಮ್ಮೆಲ್ಲರಿಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ಪ್ಲೀಸ್ ಅಕ್ಸೆಪ್ಟ್ ಮಾಡಬೇಕು. ನಮ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ನಿಮ್ಗೆ. ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಇದೇನು ಅಂತ ಈಗಲೇ ನೋಡೋಣ ಅಂತ ಆಸೆ ನನ್ಗೆ, ಬಟ್ ಓಕೆ, ಐ ವಿಲ್ ಕಂಟ್ರೋಲ್ ಮೈಸೆಲ್ಫ್. ಇಲ್ಲ ನೋಡಿ, ಅದು ನಿಮ್ಮ ಮನೇಲಿ ಅದು ಹಾಕಿ ರಿಸರ್ವ್ ಮಾಡಿ ಇಟ್ಕೊಳ್ಬಹುದು ಅಂತ ಗಿಫ್ಟ್. ಹೌದಾ? ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಈ ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ತುಂಬಾ ಧನ್ಯವಾದಗಳು. ಹೀಗೆ ವರ್ಷ ವರ್ಷ ಬೊಂಬೆಗಳನ್ನ ಕೂರಿಸ್ತಾ ಇರ್ತೀರಿ, ಕೂರಿಸ್ತಾ ಇರಿ, ಅನ್ನೋ ವರ್ಷ ವರ್ಷ ಬರ್ತಾ ಇರ್ತೀರಿ. ಖಂಡಿತ. ನಾನು ಇನ್ನೂ ಪ್ಲಾನ್ ಇದೆ, ಬೇರೆ ತರನು ಪ್ಲಾನ್ ಇದೆ. ದಸರಾ ಹಬ್ಬದ ಶುಭಾಶಯಗಳು.